ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ 8ನೇ ತರಗತಿಗೆ ರೀಚ್ ಆದ ತಕ್ಷಣ ನಿಮಗೆ NMMS ಅನ್ನುವಂತಹ ಒಂದು ಪರೀಕ್ಷೆಯನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಆ ಪರೀಕ್ಷೆಯನ್ನು ನೀವು ಫೇಸ್ ಮಾಡಿದ ತಕ್ಷಣ ಅದರಲ್ಲಿ ಪಾಸ್ ಆದರೆ ನಿಮಗೆ ಮಂತ್ಲಿ ಇಷ್ಟಿಷ್ಟು ಸ್ಕಾಲರ್ಶಿಪ್ ಅಂತ ನಿಮ್ಮ ಅಕೌಂಟ್ಗೆ ಸ್ಯಾಂಕ್ಷನ್ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ಇದರಲ್ಲಿ ತಿಳಿಬರೋ ಹಾಗೆ ಪ್ರತಿಯೊಬ್ಬರು ಕೂಡ 1000 ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಪ್ರೋಸೆಸ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಶೈಕ್ಷಣಿಕ ಸಾಲಿಗೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ಎಂದು ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕ ಮತ್ತು ಅಂಗೀಕರಣ ಪರಿಷತ್ತಿನ ಕಾರ್ಯನಿರ್ವಾಹಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪುಸ್ತಕ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಲೋಕಲ್ ಬಾಡಿ ಸ್ಕೂಲ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು NMMS ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಸದರಿ ಪರೀಕ್ಷೆಯು KSQAASC ವತಿಯಿಂದ ಡಿಸೆಂಬರ್ 7ಕ್ಕೆ ನಡೆಯಲಿದೆ. ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಆಗಸ್ಟ್ 15ರೊಳಗೆ ಅರ್ಜಿಯನ್ನು ಸಲ್ಲಿಸಲು ತಿಳಿಸಲಾಗಿರುತ್ತದೆ. ಓಕೆನಾ? ಆಗಸ್ಟ್ 15ರೊಳಗೆ ತಿಳಿಸಲಾಗಿರುತ್ತೆ. ಓಕೆನಾ? ಮತ್ತು NMMS ವಿದ್ಯಾರ್ಥಿ ವೇತನಕ್ಕೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವುದು ಮತ್ತು ಆರ್ಥಿಕ ನೆರವನ್ನು ಒದಗಿಸುವುದು ಒಂದು ವಿದ್ಯಾರ್ಥಿ ವೇತನ ಕಾರ್ಯಕ್ರಮವಾಗಿದೆ. ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಮೇನ್ ಡೇಟ್ಗಳು ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 10ನೇ ತಾರೀಕು, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ 15. ಓಕೆನಾ? ಮತ್ತು ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 7 ನಿಮಗೆ ನಡೆಯುತ್ತೆ. ಓಕೆನಾ? ನಾನು ಕೂಡ ಬರ್ತಿದ್ದೆ, ಬಟ್ ಪಾಸ್ ಆಗೋದಕ್ಕೆ ಆಗಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದಲ್ವ. ಇವಾಗೆಲ್ಲರೂ ಯಾರು ಬರ್ದಿರ್ತಾರಲ್ಲ ಅವರಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಇತ್ತು ಏನು ಎಲ್ಲ ಕೇಳಿಕೊಂಡು ಅಪ್ಲಿಕೇಶನ್ ಹಾಕಿ ಬರೆದಿದ್ರೆ ಒಂದು ಐಡಿಯಾ ಸಿಗುತ್ತೆ, ಯಾವ ರೀತಿ ಇರುತ್ತೆ. ಕ್ವಶನ್ಸ್ ಪೇಪರ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಕ್ಬೋದು. ಬಟ್ ನಾವು ಮಾಡ್ಬೇಕಾದ್ರೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ. ಅವ್ರ ಹತ್ರ ಇಸ್ಕೊಂಡು ಪೇಪರ್ಸ್ಗಳನ್ನ ಅದನ್ನು ನೋಡ್ಕೊಂಡು ಹೋಗಿ ಬರೆದಿದ್ದು. ಹಂಗಾಗಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಹಾಗಾಗಿ ಅದು ಪಾಸ್ ಆಗೋದಕ್ಕಂತೂ ಆಗಲಿಲ್ಲ. ಬಟ್ ನಮ್ಮ ಸಜೆಷನ್ ತೊಗೊಂಡು ನಮ್ಮ ಅನ್ನೋದಕ್ಕಿಂತ ಯಾರೆಲ್ಲ ಬರ್ದಿರ್ತಾರಲ್ಲ ನೋಡಿ, ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಹಾಕೋದಕ್ಕೆ ಹೋಗೋದಿಲ್ಲ. ನಾನಿದ್ದಾಗ ಒಂದು 5 ಜನ ಹೋಗಿದ್ದು ಅಷ್ಟೇ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಅದು ಬಿಟ್ಟು ಬೇರೆ ಯಾರು ಕೂಡ ಹೋಗಿರಲಿಲ್ಲ. ನಾನು ಜೂನಿಯರ್ ಇದ್ದಾಗ ನನ್ನ ಒಬ್ಬ ಸೀನಿಯರ್ ಒಬ್ಬರು ಪಾಸಾಗಿದ್ದರು, ಅವ್ರಿಗೆ ಅಮೌಂಟ್ ಬರ್ತಿತ್ತು. ಓಕೆನಾ? ಫ್ರೆಂಡ್ಸ್, ಇದು ಅಮೌಂಟ್ ಎಲ್ಲಿ ತನಕ ಬರುತ್ತೆ ಏನು ಎತ್ತ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಸರ್ಕಾರದ ಇದ್ದಾಗಂಟೂ ಬರ್ಬೋದು, ಇಲ್ಲ 1 ವರ್ಷ ಬರ್ಬೋದು ಅಷ್ಟೇ. ಆ ರೀತಿಯಾಗಿರುತ್ತೆ. ಇದಕ್ಕೆ ಕಂಡೀಷನ್ಸ್ಗಳಿರೋದಿಲ್ಲ. ಹಾಗಾಗಿ ಮತ್ತು ನೆಕ್ಸ್ಟ್ ಮಾಹಿತಿ ನೋಡೋದಾದರೆ ಫ್ರೆಂಡ್ಸ್, ನಿಮಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಇರಬೇಕಾದಂತಹ ಒಂದು ಅರ್ಹತೆಗಳೇನು, ಸರ್ಕಾರಿ ಶಾಲೆಯಲ್ಲಿ ನೀವು ಓದ್ತಾ ಇರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಇನ್ಕಮ್ ಕ್ಯಾಸ್ಟ್ನಲ್ಲಿ 3.5 ಲಕ್ಷಕ್ಕಿಂತ ಜಾಸ್ತಿ ಲಿಮಿಟ್ ಇರಬಾರ್ದು. ಓಕೆನಾ? ನಿಮ್ಮದು ವಾರ್ಷಿಕ ಆದಾಯ. ಮತ್ತು NMMS ಪರೀಕ್ಷೆ ಅರ್ಜಿ ಸಲ್ಲಿಸಲು ಅರ್ಹರು ಇರುವುದಿಲ್ಲ. ಉದಾಹರಣೆಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಒಂದು ವಸತಿ ಶಾಲೆಗಳು ಏನಿರುತ್ತೆ, ಕೇಂದ್ರೀಯ ಹಾಗೂ ಸೈನಿಕ ಶಾಲೆಗಳಲ್ಲಿ ಇಂಥವರು ಅರ್ಹರಿರೋದಿಲ್ಲ. ಓಕೆನಾ? ಏಕೆಂತಂದರೆ 5ನೇ ತರಗತಿಲಿ ಮೊರಾರ್ಜಿ, ಆದರ್ಶ ಈ ರೀತಿ ಕೆಲವೊಂದು ಬೇಸಿಕ್ ಎಕ್ಸಾಮ್ಗಳು ಬರೆದ್ಬಿಟ್ಟು ಪಾಸಾಗಿ ಎಜುಕೇಷನ್ಗೆ ಅನುಕೂಲ ಆಗಿ ಪಾಸಾಗಿರ್ತೀರಿ. ಓಕೆನಾ? ಕೆಲವೊಂದು ಎಕ್ಸಾಮ್ಗಳು ಗೊತ್ತಿರ್ಬೋದು ನಿಮಗೆ. ಆದರ್ಶ ಆಗಿರ್ಬೋದು, ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಕೆಲವೊಂದು ಬರುತ್ತೆ. ಓಕೆನಾ? ಹಾಸ್ಟೆಲ್ ಅಡ್ಮಿಷನ್ಸ್ಗಳು ಆಗಿದ್ರೂ ಕೂಡ ಅದು ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ಅಥವಾ ಗೌರ್ಮೆಂಟ್ ಆಗಿರುವಂತಹ ಕೆಲವೊಂದು ವಸತಿ ಶಾಲೆಗಳಿಗೆ ನೀವು ಸೇರಿಕೊಂಡಿದ್ರೆ ಅದಕ್ಕೆ ನೀವು ಅರ್ಹರಾಗಿರೋದಿಲ್ಲ ಈ ಒಂದು ಎಕ್ಸಾಮ್ನ ಬರೆಯೋದಕ್ಕೆ. ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಥಿಗಳು 7ನೇ ತರಗತಿ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗ ಹಾಗೂ ಇತರೆ ಒಂದುಳಿದ ವರ್ಗಗಳ ವಿದ್ಯಾರ್ಥಿಗಳು 55% ಅಂಕಗಳನ್ನ ತಸ್ತಮ ಹಾಗೂ ಗ್ರೇಡ್ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು 50% ಅಂಕಗಳನ್ನು ತಸ್ತಮಮಾನ ಗ್ರೇಡ್ನಲ್ಲಿ ಗಳಿಸಿರಬೇಕು. 7ನೇ ತರಗತಿಯಲ್ಲಿ ಮಿನಿಮಮ್ ಅಂದರೆ ನೀವು 55% ಅಂಕಗಳನ್ನ ತೆಗೆದಿರಬೇಕಾಗುತ್ತೆ. ತೆಗೆದಿದ್ರೆ ಮಾತ್ರ ನಿಮಗೆ ಇದು ಎಲಿಜಿಬಿಲಿಟಿ ಇರುತ್ತೆ ಈ ಒಂದು ಎಕ್ಸಾಮನ್ನು ಬರೆಯೋದಕ್ಕೆ, ಅಪ್ಲಿಕೇಶನ್ ಹಾಕೋದಕ್ಕೆ. ಯಾಕಂದರೆ OBC 2A ಕ್ಯಾಟಗರಿಗಳು ಏನು ಬರುತ್ತೆ, 2A 3A ಈ SC ST ಬಿಟ್ಟು ಮಿಕ್ಕಿದ ಯಾವುದೇ ಕ್ಯಾಸ್ಟ್ ಯಾವುದೇ ವರ್ಗದವರು ಕೂಡ 55% ತೆಗೆದಿರಲೇಬೇಕು. ಮತ್ತು ಪರಿಶಿಷ್ಟ ಜಾತಿ ಅಂದರೆ SC ST ಕ್ಯಾಟಗರಿಯವರು 50% ತೆಗೆದಿರೋ ಸಾಕ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಪಡ್ಕೋಬೋದು. ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಬೇಕಾದ ದಾಖಲೆಗಳೇನು, ಸ್ಯಾಡ್ ಸಿಡಿ ಬೇಕಾಗುತ್ತೆ, ನಿಮ್ಮ ಸ್ಕೂಲ್ನಲ್ಲಿ ಸಿಗುತ್ತೆ. ನಿಮ್ಮ ಒಂದು ಹೆಡ್ ಮಾಸ್ಟರ್ ಅಥವಾ HM ಸರಿ ಇದ್ದರೆ ಅವ್ರದ್ದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ಗೆ ನೋಂದಾಯಿತ ಮೊಬೈಲ್, ಬ್ಯಾಂಕ್ ಪಾಸ್ಬುಕ್ ಇವು 3 ಕೂಡ ಇರಬೇಕಾಗುತ್ತೆ. ಮತ್ತು ಇಮೇಲ್ ID, ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ, ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ
ಅಂಗವೈಕಲ್ಯ ಸ್ಥಿತಿ ಪ್ರಮಾಣ ಪತ್ರ. ಅಂದರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಇರುತ್ತೆ, ಹಾಗಾಗಿ ಇದನ್ನು ತೊಗೊಂಡೋಗ್ಬೇಕಾಗುತ್ತೆ. ಮತ್ತು NMMSನ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ವೇತನ ಯಾವ ರೀತಿ ಇರುತ್ತೆ, ಮಾಸಿಕದ ಸಾಮರ್ಥ್ಯ ಪರೀಕ್ಷೆ. ಓಕೆನಾ, ಇಲ್ಲಿ 2 ರೀತಿ ಬರುತ್ತೆ, ಒಂದು ಮ್ಯಾಟ್ ಮತ್ತು SAT ಅಂತ. 90 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ 1 ಅಂಕದಂತೆ 90 ಅಂಕಗಳನ್ನು ನಿಗದಿ ಪ್ರಶ್ನೆ ಪತ್ರಿಕೆಯು ವಿದ್ಯಾರ್ಥಿ ಕಾರಣ ನೀಡುವ, ವಿಶ್ಲೇಷಿಸುವ, ಸಂಶ್ಲೇಷಿಸುವ ಇತ್ಯಾದಿ ಸಾಮರ್ಥ್ಯಗಳನ್ನು ಅಳೆಯುವ ಪ್ರಶ್ನೆಗಳು ಕೂಡ ಹೊಂದಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದ್ರ ಬೇಕು ಅಂತಂದರೆ PDF ನಾನು ಡೈರೆಕ್ಟಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ, ನಿಮಗೆ ಇಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅವಶ್ಯಕತೆ ಇದ್ದವರು ನೀವು ನನಗೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ ನಾನೇ. ಓಕೆನಾ, ಈ ರೀತಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ, ಮತ್ತು ಇದು ಕೂಡ 90 ಅಂಕಗಳಿಗೆ ಕೂಡ ಇರುತ್ತೆ. 2 ಪೇಪರ್ ಇರುತ್ತೆ ನಿಮಗೆ. ಓಕೆನಾ, ಒಂದೇ ಅಟೆಂಪ್ಟಲ್ಲಿ 2 ಪೇಪರ್ ಇರುತ್ತೆ. 2 ಪೇಪರನ್ನು ಕೂಡ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಎಲ್ಲಿಂದ ಇರ್ತಾರೆ ಅಂತಂದರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇದೊಂದು ಪಾರ್ಟಾಗಿ ಬರ್ಬೋದು. ಇದರಲ್ಲಿ ಕ್ವಶನ್ಸ್ಗಳು ಸಿಗುತ್ತೆ. ಮತ್ತು ಇತಿಹಾಸ, ಭೂಗೋಳ, ವಿಜ್ಞಾನ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇಂಥ ಪ್ರಶ್ನೆಗಳು 20ಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇಷ್ಟಿಷ್ಟು. ಓಕೆನಾ, ಎಕ್ಸಾಮ್ ಬರೆಯೋದಕ್ಕೆ ಹೋಗುವಂಥ ಅಭ್ಯರ್ಥಿಗಳಿದೆ, ನನಗೆ SMS ಕಮೆಂಟ್ ಬಾಕ್ಸ್ ಹಾಕಿ, ಇಲ್ಲಾಂದರೆ ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಗ್ರೂಪ್ನಲ್ಲಿ ನಂಬರ್ ಸಿಗುತ್ತೆ, ತೊಗೊಂಡು ಮೆಸೇಜ್ ಹಾಕಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಮತ್ತು ಈ ವಿದ್ಯಾರ್ಥಿ ವೇತನದ ಮೊತ್ತ ಯಾವ ರೀತಿ ಇರುತ್ತೆ, ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ 9ನೇ ತರಗತಿಯಿಂದ ಮಾಸಿಕ 1000 ರೂಗಳಂತೆ, ವರ್ಷಕ್ಕೆ 12,000 ರೂಗಳನ್ನು 4 ವರ್ಷದವರೆಗೂ ಕೂಡ ಕೊಡ್ತೀವಿ. ಅಂದರೆ PUC ವರೆಗೂ ಕೂಡ ಕೊಡ್ತಾರಂತೆ. ಓಕೆನಾ, ಕೆಲವೊಂದು ಟೈಮ್ ಮಿಸ್ ಆಗ್ಬೋದು. ಓಕೆನಾ, ನಾನು ಕೇಳಿದ ಮಾಹಿತಿ ಪ್ರಕಾರ ರೇಯರು ಇದು. ಎಲ್ಲ ಟೈಮು 4 ವರ್ಷ ಗಂಟನೂ ಕೂಡ ಕೊಡುವಂಥದ್ದು ತುಂಬ ರೇಯರು. ನೋಡುವ, ಅಲ್ಲಿ ಗಂಟ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ. ಓಕೆನಾ, ಒಟ್ಟಿನಲ್ಲಿ ಅಟೆಂಡ್ ಮಾಡುವಂಥದ್ದು ಮಾಡಿ. ಸ್ಟಾರ್ಟಿಂಗ್ ಕೊಡ್ತಾರೆ, ಯಾಕೆಂದರೆ ಸರ್ಕಾರ ಇವಾಗಿರುವಂಥ ಕಾಂಗ್ರೆಸ್ ಸರ್ಕಾರದ ಒಂದು ಪರಿಸ್ಥಿತಿ ನೋಡಿದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗೋದೇ ಕಷ್ಟ. ನನಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಹಾಗಾಗಿ ಹಾಕಿ ಎಲ್ಲರೂ ಕೂಡ ಪಾಸ್ ಆಗುವಂಥದ್ದು ಕಷ್ಟನೇ. ಎಲ್ಲರೂ ಕೂಡ ಕಷ್ಟಪಟ್ಟು ಪಾಸ್ ಆಗಿ ಅಮೌಂಟ್ ಬರೋದು ಬಿಡೋದು ಸೆಕೆಂಡ್ರಿ. ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಪಾಸ್ ಮಾಡುವಂಥದ್ದು ಮಾಡಿ ಒಂದು ನಾಲೆಡ್ಜ್ ನಿಮಗೆ ಸಿಗುತ್ತೆ. ಓಕೆನಾ, ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪರೀಕ್ಷಾ ಶುಲ್ಕ ಏನಿರ್ತಂತೆ ಅಂದರೆ 2A ಕ್ಯಾಟಗರಿ ಅವರಿಗೆ 20 ರೂಪಾಯಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ 10 ರೂಪಾಯಿ ನಿಮಗೆ ಚಾರ್ಜಸ್ ಇರುತ್ತೆ. ಓಕೆನಾ, ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಒಳ್ಳೆಯ ಅಂಕನ ತಗೊಂಡು ನೀವು ಕೂಡ ಪಾಸಾಗಿ ಇದಕ್ಕೆ ಒಂದು ಒಳ್ಳೆಯ ರಿಸಲ್ಟ್ನ ತಗೊಂಡು ನಿಮ್ಮ ಊರಿಗೂ ಕೆಲವರಿಗೆ ಮಾದರಿಯಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ನಾನು ಇಲ್ಲಿ ಶೋ ಮಾಡ್ತಾಯಿದ್ದೀನಿ. ಇದನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಬಟ್ ಎಲ್ಲರೂ ಕೂಡ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬಿಡಿ. ಹತ್ತಿರದ ಗ್ರಾಮ ಸೆಂಟ್ರ್ಗಳಿಗೂ ಸೈಬರ್ ಸೆಂಟ್ರ್ಗಳಿಗೂ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳ್ಕೊತೀನಿ. ಇಲ್ಲ ಅಂತಂದರೆ ಡಾಕ್ಯುಮೆಂಟ್ಸ್ಗಳನ್ನ ಆಲ್ರೆಡಿ ಶೋ ಮಾಡಿದ್ದೀನಲ್ಲ, ಅದನ್ನು ನೀವು ನಾನು ಕಳಿಸ್ಕೊಟ್ರೆ ನಾನೇ ನಿಮ್ಗೆ ಅಪ್ಲಿಕೇಶನ್ ಹಾಕಿ PDF ಸೆಂಡ್ ಮಾಡ್ತೀನಿ. ಅದಕ್ಕೇನು ಚಾರ್ಜಸ್ ಇರುತ್ತೋ ಅದನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ ಅಷ್ಟೇ. ಓಕೆನಾ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಬೇರೆ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.